PUC ರಿಸಲ್ಟ್ ಆಲ್ರೆಡಿ ಬಂದಾಗ್ಬಿಟ್ಟಿದೆ. ನೀವು ಹೊರಗಡೆ ಅಡ್ಡಾಡಿದ್ರು ಕೂಡ ಜನರು ಸಿಗ್ದವರೆಲ್ಲ 2 ಕ್ವಶನ್ ಕೇಳ್ತಾರೆ. ಒಂದು PUC ರಿಸಲ್ಟ್ ಎಷ್ಟಾಯ್ತು, ಇಲ್ಲ ಅಂತಂದ್ರೆ ಆಫ್ಟರ್ PUC ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ. ವೆಲ್, ಕೆಲವೊಬ್ರು ಎರಡರಲ್ಲೂ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ಆದ್ರೆ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಮೀ ಸೊ ಏನು ಆನ್ಸರ್ ಮಾಡ್ಬೇಕು ಅಂತಾನೆ ಗೊತ್ತಾಗ. ಬಿಕಾಸ್ ನಾವು ಅನ್ಕೊಂಡಾಗ ರಿಸಲ್ಟ್ ಬಂದಿರಲ್ಲ, ಇಲ್ಲ ಅಂತಂದ್ರೆ ರಿಸಲ್ಟ್ ಬಂದಿದ್ರು ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ನಮಗೆ. ಸೊ ಜನರಲಿ ನಾವೇನ್ ಅನ್ಬಿಡ್ತೀವಿ, ಇಂಜಿನಿಯರಿಂಗ್ ಮಾಡ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ ಹೇಳ್ಬಿಡ್ತೀವಿ. ವೆಲ್, ದಟ್ಸ್ ಅ ವೆರಿ ಗುಡ್ ಕರಿಯರ್ ಆಪ್ಷನ್, ಬಟ್ think it over. ಅದೇನಾದ್ರೂ ಆಗಿಲ್ಲ ಅಂತಂದ್ರೆ what is the second option you have? You don't have any option, right? Because in this video I am going to share with you some of the very important career options along with engineering and medical sciences you can do after PUC science so that you will get a successful career in future. Among them, some of them are highly underrated and yet they will promise a bright future for your career. ವಿಡಿಯೋನ ಕೊನೆ ತನಕ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿದೆ ಅಂಡ್ ಯು ವಿಲ್ ಹ್ಯಾವ್ ಸಮ್ ಐಡಿಯಾ ಅಬೌಟ್ ಯುವರ್ ಫ್ಯೂಚರ್ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ವಿದೌಟ್ ಎನಿ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. In this video we are going to discuss the career options after PUC science. ಜನರಲಿ ನಾವೇನು ಅನ್ಕೊಂಡಿರ್ತೀವಿ, ಇಂಜಿನಿಯರಿಂಗ್ ಇಲ್ಲ MBBS ಡಾಕ್ಟರೇಟ್ ಕೋರ್ಸ್ ಮಾಡಬಹುದು. ದ್ಯಾಟ್ಸ್ ಟ್ರೂ ಆಲ್ಸೋ, ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಹ್ಯಾವ್ several lot of other options that will build up your career. As you can see here, PUC science ಆದಮೇಲೆ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆಬ್ವಿಯಸ್ಲಿ ಎಲ್ಲರೂ ಅದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ಸಮ್ ಮೇನ್ ಸ್ಟ್ರೀಮ್ ಕೋರ್ಸಸ್ ಆರ್ ಆಲ್ಸೋ ದೇರ್, ಲೈಕ್ BCA. ಇಲ್ಲಿ ನೀವು BCA ಮಾಡ್ಬೋದು, ಇಲ್ಲ ಅಂತಂದರೆ ಪ್ಯೂರ್ ಸೈನ್ಸ್, ಯು ಕ್ಯಾನ್ ಗೋ ಫಾರ್ ಪ್ಯೂರ್ ಸೈನ್ಸ್. ಓಕೆ, ವಿಲ್ ಡಿಸ್ಕಸ್ ಲೇಟರ್. ಆ್ಯಂಡ್ ಡಿಪ್ಲೊಮಾ ಕೋರ್ಸಸ್ ಆಲ್ಸೋ, ಇಲ್ಲ ಮ್ಯಾನೇಜ್ಮೆಂಟ್ ಕೋರ್ಸನ್ನು ನೀವು ಜಾಯ್ನ್ ಆಗ್ಬೋದು. ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್ ವಿಲ್ ಬಿ ಯುವರ್ ಫಸ್ಟ್ ಪ್ರಿಫರೆನ್ಸ್. ಅದು ಇಲ್ಲ ಅಂತಂದರೆ ಡೋಂಟ್ ಸಿಂಪ್ಲಿ ಗೋ ಟು ಇಂಜಿನಿಯರಿಂಗ್ ಕೋರ್ಸಸ್ ಬಿಕಾಸ್ ಎವ್ರಿ ಒನ್ ಈಸ್ ಗೋಯಿಂಗ್. ಆ ಥರ ಮಾಡಬೇಡಿ. ಅದು ಬಿಟ್ಟು ನಿಮಗೆ ಈ ಥರ ಮೇನ್ ಸ್ಟ್ರೀಮ್ ಆಪ್ಷನ್ಸು ಭಾಳ ಇದೆ. ಇದರಲ್ಲೂ ನೀವು ಒಳ್ಳೆ ಕರಿಯರನ್ನು ಬಿಲ್ಡ್ ಮಾಡ್ಕೋಬೋದು. ಸ್ಟಾರ್ಟ್ ವಿತ್ ಇಂಜಿನಿಯರಿಂಗ್ ಕೋರ್ಸಸ್. ಇಂಜಿನಿಯರಿಂಗಲ್ಲಿ ಐ ಹ್ಯಾವ್ ಲಿಸ್ಟೆಡ್ ಹಿಯರ್ ಟಾಪ್ 10 ಕೋರ್ಸಸ್. ಈಗಿನ ಟೈಮಲ್ಲಿ ಯಾವುದು ಟ್ರೆಂಡಿಂಗಲ್ಲಿದೆ ಅಥವಾ ಫ್ಯೂಚರಿಸ್ಟಿಕ್ ಆಗಿರುವಂಥ 10 ಆಪ್ಷನ್ಸನ್ನು ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಆಬ್ವಿಯಸ್ಲಿ ಕಂಪ್ಯೂಟರ್ ಸೈನ್ಸ್ ಕಮ್ಸ್ ಫಸ್ಟ್ ಇಯರ್. ಕಂಪ್ಯೂಟರ್ ಸೈನ್ಸಿಗೆ ಭಾಳ ಹೈ ಡಿಮ್ಯಾಂಡ್ ಇದೆ. ಸೊ CET ರ್ಯಾಂಕಿಂಗು ಕೂಡ ಅಷ್ಟೇ ಪ್ರಾಮಿಸಿಂಗ್ ಆಗಿ ಬಂದರೆ ಮಾತ್ರ ಯು ಕ್ಯಾನ್ ಗೆಟ್ ಗುಡ್ ಸೀಟ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್. ಇಲ್ಲ ಅಂತಂದರೆ ಮೆಕ್ಯಾನಿಕಲ್ ಆಲ್ವೇಸ್ ಇಸ್ ದ ಬೆಸ್ಟ್ ಆಪ್ಷನ್. ದೆನ್ ಸಿವಿಲ್ ಇಂಜಿನಿಯರಿಂಗ್, ದೋಸ್ ಆರ್ ಇಂಟ್ರೆಸ್ಟೆಡ್. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮಷಿನ್ ಲರ್ನಿಂಗ್ ಆ್ಯಂಡ್ AI, ದಿಸ್ ಇಸ್ ನೌ ಡೇಸ್ ಟ್ರೆಂಡಿಂಗ್ ಹಿಯರ್. ಟ್ರೆಂಡಿಂಗಲ್ಲಿದೆ ಇದು ಮಷಿನ್ ಲರ್ನಿಂಗ್ ಮತ್ತು AI, ಬಿಕಾಸ್ ವಿ ಆಲ್ ನೋ ದ್ಯಾಟ್ AI ಇಸ್ ದ ಫ್ಯೂಚರ್. ಅದಕ್ಕೆ AI ಜೊತೆ ಅಪ್ಡೇಟೆಡ್ ಇರೋದು ಇಟ್ ವಿಲ್ ಹೆಲ್ಪ್ ಯುವರ್ ಲಾಟ್. ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. E&C, ದಿಸ್ ಇಸ್ ಆಲ್ಸೋ ಕ್ಲಾಸಿಕ್ ಆಪ್ಷನ್ ಹಿಯರ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್, ದೆನ್ ರೋಬೋಟಿಕ್ಸ್, ಇದು ಭಾಳ ವೈಡ್ ಸ್ಕೋಪ್ ಇದೆ ಇದಕ್ಕೆ. ಪೆಟ್ರೋಲಿಯಂ ಇಂಜಿನಿಯರಿಂಗ್, ನ್ಯಾನೋ ಟೆಕ್ನಾಲಜಿ, ನ್ಯಾನೋಟೆಕ್ ಇಂಜಿನಿಯರಿಂಗ್, ದೀಸ್ ಆರ್ ಸಮ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲ್ ಇಂಜಿನಿಯರಿಂಗ್ ಕೋರ್ಸಸ್. ಇದಿಷ್ಟರೊಳಗೆ ಯು ಕ್ಯಾನ್ ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್. ಅಫ್ಕೋರ್ಸ್ ನಿಮ್ಮ ಟ್ಯಾಲೆಂಟ್ ಮೇಲೆ, ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ಇದು ಹೈಲಿ ಡಿಮ್ಯಾಂಡಲ್ಲಿ ಇರುವಂಥ ಕೋರ್ಸಸ್ ಸದ್ಯದ ಟೈಮಲ್ಲಿ. ಯು ಕ್ಯಾನ್ ಗೋ ಫಾರ್ ದೀಸ್ ಥಿಂಗ್ಸ್. ಇದನ್ನು ಬಿಟ್ಟು ಅದರ್ ದ್ಯಾನ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಲಾಟ್ ಆಫ್ ಅದರ್ ಇಂಜಿನಿಯರಿಂಗ್ ಕೋರ್ಸಸ್ ಲೈಕ್ ಏರೋನಾಟಿಕಲ್ ಇಂಜಿನಿಯರಿಂಗ್. ಸೊ ಇದು ಇಂಜಿನಿಯರಿಂಗಲ್ಲೇ ಬರುತ್ತೆ. ಏರೋಸ್ಪೇಸ್ ಇಂಜಿನಿಯರಿಂಗ್, ದೆನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್. ಯಾರಿಗೆ ಆರ್ಟ್ ಮಾಡೋದ್ರಲ್ಲಿ ಇಲ್ಲ ಕಾಂಪ್ಲೆಕ್ಸ್ ಡಿಸೈನ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಮ ಸ್ಕಿಲ್ಸ್ ಅಲ್ಲಿ ಜಾಸ್ತಿ ಇದೆ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್. ಬಟ್ ರಿಮೆಂಬರ್, ಇಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಕೋರ್ಸ್ ಇನ್ ಇಂಜಿನಿಯರಿಂಗ್ ಸೋ ಫಾರ್. ಆ್ಯಂಡ್ ಮರೈನ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಬಯೋಕೆಮಿಕಲ್ ಇಂಜಿನಿಯರಿಂಗ್, ಇದೆಲ್ಲ ಸ್ಮಾಲ್ ಕೋರ್ಸಸ್, ಅಂದರೆ ನ್ಯಾರೋ ಆಗಿದೆ, ಬಟ್ ಇದರದ್ದು ಅಪ್ಲಿಕೇಶನ್ಸ್ ಅಥವಾ ನಿಮ್ಮದು ಕರಿಯರ್ ಆಪ್ಷನ್ಸ್ ಭಾಳ ಚೆನ್ನಾಗಿರುತ್ತೆ. ಬಿಕಾಸ್ ಸಿನ್ಸ್ ಇಟ್ ಈಸ್ ನ್ಯಾರೋ, ಅವಾಗ ನಿಮಗೆ ಕಾಂಪಿಟೇಷನ್ ಲೆವೆಲ್ ಈಸ್ ಆಲ್ಸೋ ವೆರಿ ಮಿನಿಮಮ್. ಇಫ್ ಯು ಆರ್ ಟ್ರೂಲಿ ಇಂಟ್ರೆಸ್ಟೆಡ್ in certain things, then you can pursue career in these options. ನೋಡಿ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಪಾಲಿಮರ್ ಟೆಕ್ನಾಲಜಿ, ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ಸಿರಾಮಿಕ್, ಸಿಲ್ಕ್ ಟೆಕ್ನಾಲಜಿ ಆ್ಯಂಡ್ ಮೆನಿ ಮೋರ್. ಇನ್ನು ಎಷ್ಟು ಬೇಕೋ ಅಷ್ಟು ಇಂಜಿನಿಯರಿಂಗಲ್ಲಿ ಬರುತ್ತೆ. ಜನರಲ್ ಇಂಜಿನಿಯರಿಂಗ್ ಅಂದ್ಕೊಳ್ಳಿ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, AI ಅಷ್ಟೇ ನಮ್ಮ ತಲೆಗೆ ಬರೋದು. ಬಟ್ ಅದನ್ನು ಬಿಟ್ಟು ಇದಿಷ್ಟನ್ನು ನಾನು ಲಿಸ್ಟ್ ಮಾಡಿದ್ದೆ. ಇದು ಬಿಟ್ಟು ಇನ್ನೂ ಜಾಸ್ತಿ ಇರುತ್ತೆ, ಬಟ್ ಇದು ಕೆಲವೊಂದು ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಕೋರ್ಸಸ್. ಐ ಹೋಪ್ ನಿಮ್ಗೆ ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ಐಡಿಯಾ ಬರ್ತಿರ್ಬೋದು ಇಂಜಿನಿಯರಿಂಗ್ ಕೋರ್ಸಸ್ ಮೇಲೆ. ಯಾಕಂದರೆ ಮೊದಲೇ ಹೇಳಿದಾಗೆ ಇದಿಷ್ಟು 10 ಕೋರ್ಸಸ್ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಬಿಟ್ಟು ಈ ಥರ ಕೋರ್ಸಸ್ ಕೂಡ ಇಂಜಿನಿಯರಿಂಗಲ್ಲೇ ನಿಮಗೆ ಅವೈಲೇಬಲ್ ಇರುತ್ತೆ. ಆಪ್ಷನ್ 2 is medical science. No doubt, medical science is an evergreen option
ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಯಾಕಂದರೆ ಮನುಷ್ಯರು ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಅವರಿಗೆ ರೋಗ ಬರುತ್ತೆ ಅಂತಂದರೆ ಡಾಕ್ಟರ್ಸ್ ನೆಸೆಸಿಟಿ ಇದ್ದೇ ಇರುತ್ತೆ. ಡಾಕ್ಟರ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಫಾರ್ ಮೆಡಿಕಲ್ ಸೈನ್ಸ್ ಓನ್ಲಿ. ಸೊ ಮೆಡಿಕಲ್ ಸೈನ್ಸಲ್ಲಿ ಜನರಲಿ ನಾವು ನೋಡಿರ್ತೀವಿ ಏನು MBBS ಒಂದಿದೆ. MBBS ಅನ್ನು ಜನರಲಿ ಮಾಡ್ತಾರಲ್ಲ, ಅದು ಬಿಟ್ಟರೆ ವಿ ಹ್ಯಾವ್ BAMS ಆಯುರ್ವೇದಿಕ್ ಕೋರ್ಸ್. ಅದಾದಮೇಲೆ ಹೋಮಿಯೋಪತಿಕ್ ಸೈನ್ಸಲ್ಲೂ ನೀವು ಮೆಡಿಕಲ್ ಸೈನ್ಸನ್ನು ಕಲಿಬೋದು. ದೆನ್ BDS ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅದನ್ನು ನೀವು ಮಾಡ್ಬೋದು. ಇಲ್ಲ ಫಾರ್ಮಾ ಕೋರ್ಸನ್ನು ಕೂಡ ನೀವು ಮೆಡಿಕಲ್ ಸೈನ್ಸ್ ಅಂಡರಲ್ಲಿ ಮಾಡ್ಬೋದು. ದೀಸ್ ಆರ್ ಸಮ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಇಫ್ ಯು ಆರ್ ವಿಲ್ಲಿಂಗ್ ಟು ಗೋ ಫಾರ್ ಮೆಡಿಕಲ್ ಸೈನ್ಸಲ್ಲಿ ಇದಿಷ್ಟು ಆಪ್ಷನ್ಸು ಭಾಳ ಒಳ್ಳೆಯದು. ಇದರೊಳಗಡೆ ಇನ್ನೂ ಡೀಪ್ ಆಗಿ ಹೋದರೆ ನಿಮಗೆ ಯು ಕ್ಯಾನ್ ಸಿ ಸಮ್ ಅದರ್ ಆಪ್ಷನ್ಸ್ ಆಲ್ಸೋ ಲೈಕ್ ವೆಟರ್ನರಿ. ಇಫ್ ಯು ಆರ್ ಟ್ರೂಲಿ ಇಂಟ್ರೆಸ್ಟೆಡ್ ವೆಟರ್ನರಿ ಪ್ರೊಫೆಷನ್ಗೆ ಹೋಗ್ಬೋದು. ದೆನ್ ಫಿಸಿಯೋಥೆರಪಿನೂ ಇದೆ. ದೆನ್ ನರ್ಸಿಂಗ್, BNYS, BUMS ಅಂತಂದರೆ ಯೋಗಿಕ್ ಸೈನ್ಸ್, BUMS ಅಂತಂದರೆ ಯುನಾನಿ ಮೆಡಿಕಲ್ ಸೈನ್ಸ್. ಇದರಲ್ಲೆಲ್ಲ ನೀವು ಮೆಡಿಕಲ್ ಕೋರ್ಸನ್ನು ಪರ್ಸ್ಯೂ ಮಾಡ್ಬೋದು. ನವಡೇಸ್ ಫಿಸಿಯೋಥೆರಪಿ, ನರ್ಸಿಂಗ್ ಆರ್ ಇನ್ ಹೈ ಡಿಮ್ಯಾಂಡ್. MBBS ಅಷ್ಟೇ ಇತ್ತು ಮೊದಲು, ಈಗ ಇನ್ನೂ ನ್ಯಾರೋ ಆಗಿ ಜನರು ಭಾಳ ಕಾನ್ಷಿಯಸ್ ಆಗ್ತಾ ಇದ್ದಾರೆ. ಸೊ ಎವ್ರಿಬಡಿ ನೀಡ್ಸ್ ಅ ಸ್ಪೆಷಲೈಸ್ಡ್ ಪರ್ಸನ್ ಇನ್ ಅ ವೆರಿ ಸ್ಪೆಸಿಫಿಕ್ ಸಬ್ಜೆಕ್ಟ್ ಲೈಕ್ ಫಿಸಿಯೋಥೆರಪಿ, ನರ್ಸಿಂಗ್, ಇಲ್ಲ ಅಂತಂದ್ರೆ ನ್ಯೂರೋ ಸರ್ಜನ್. ಅದನ್ನೆಲ್ಲ ಈಗ ಹೈ ಡಿಮಾಂಡಲ್ಲಿರುವಂಥ ಕೋರ್ಸ್ಗಳು. ಸೊ ಇದು ಸಮ್ ಆಫ್ ದ ಆಪ್ಷನ್ಸ್ ನಾನು ಲಿಸ್ಟ್ ಮಾಡಿರೋದು. ಇವೆಲ್ಲ ಇದೆ ಅಂತ ನಿಮಗೆ ಹೇಳಲಿಕ್ಕೆ ಕೆಲವೊಂದು ಆಪ್ಷನನ್ನು ಲಿಸ್ಟ್ ಮಾಡಿದ್ದೀನಿ. ಇದು ಬಿಟ್ಟು ಇನ್ನೂ ಜಾಸ್ತಿ ಸಿಗುತ್ತೆ, ಸೊ ಸರ್ಚ್ ಮಾಡಿ ನೋಡಿ. ಆಪ್ಷನ್ ನಂಬರ್ 3, ಇಲ್ಲಪ್ಪ ನನಗೆ CET ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ಲ, ಮೆಡಿಕಲ್ ರ್ಯಾಂಕಿಂಗು ಚೆನ್ನಾಗಿ ಬಂದಿಲ್ಲ, ನೀಟ್ ಎಕ್ಸಾಮ್ ಬರೆದಿದ್ದೀವಿ ಚೆನ್ನಾಗಿ ಬಂದಿಲ್ಲ, ಬಟ್ ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ತಾ ಇಲ್ಲ, ಚಲೋ ಕಾಲೇಜಲ್ಲಿ ಸಿಕ್ಕಿಲ್ಲ ನಮಗೆ, ಬೇರೆ ಕಾಲೇಜಲ್ಲಿ ಜಾಸ್ತಿ ಫೀಸ್ ಕೇಳ್ತಾ ಇದ್ದಾರೆ, ಡೊನೇಷನ್ ಕೇಳ್ತಾ ಇದ್ದಾರೆ, ಐ ಡೋಂಟ್ ವಾಂಟ್ ಟು ಗೋ ಟು ದ್ಯಾಟ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕೋರ್ಸಸ್ ಅಂತಂದರೆ ನಿಮಗೆ ಆಪ್ಷನ್ಸ್ ಬೇರೆ ಇದೆ. ಇಲ್ಲ ಕೆಲವೊಬ್ಬರು ಟ್ರೂಲಿ ಇಂಟ್ರೆಸ್ಟೆಡ್ ಇರ್ತಾರೆ ಲೈಫ್ ಸೈನ್ಸನ್ನು ಕಲೀಲಿಕ್ಕೆ, ಅವರಿಗೆ ವಿ ಹ್ಯಾವ್ ಅ ವೆರಿ ಗುಡ್ ಅಪಾರ್ಚುನಿಟಿ ಹಿಯರ್, ಪ್ಯೂರ್ ಸೈನ್ಸ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಬಿಟ್ಟರೆ ಬೇರೆ ಆಪ್ಷನ್ಸೇ ಕಾಣಿಸ್ತಾ ಇರಲ್ಲ. ಸೊ ಇಲ್ಲೂ ನೋಡಿರಿ, ನೀವು ಇಂಜಿನಿಯರಿಂಗಲ್ಲಿ ಏನೇನು ಕಲಿತೀರೋ ಅದೆಲ್ಲದನ್ನು ಬೇಕಾದರೆ ಇನ್ ಡಿಟೇಲ್ ಯು ಕ್ಯಾನ್ ಪರ್ಸ್ಯೂ ಹಿಯರ್. ಲೈಕ್ ಯು ಕ್ಯಾನ್ ಡೂ ಡಿಗ್ರಿ ಇನ್ PCM ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, CBZ, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ, CZBT, ಈ ಥರ ಕಾಂಬಿನೇಷನ್ಸ್ ಭಾಳ ಬರ್ತಾ ಹೋಗುತ್ತೆ. ಹಿಯರ್ ವಿ ಹ್ಯಾವ್ CZBT ಬಯೋಟೆಕ್ನಾಲಜಿ ಮಾಡ್ಬೋದು, ಇಲ್ಲ PME ಅಂತ ಮಾಡ್ಬೋದು, ಅಂದರೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್, ಅದನ್ನು ಕೂಡ ಕಲಿಬೋದು. ಇಲ್ಲ ಹೋಮ್ ಸೈನ್ಸಲ್ಲೂ ನೀವು ಡಿಗ್ರಿಯನ್ನು ಪರ್ಸ್ಯೂ ಮಾಡ್ಬೋದು. ದೆನ್ ಫಾರೆಸ್ಟ್ರಿ, ಅಗ್ರಿಕಲ್ಚರ್, ಇದಕ್ಕೆ ನೀವು KCET ರ್ಯಾಂಕಿಂಗ್ ಬೇಕಾಗುತ್ತೆ. ಫಾರೆಸ್ಟ್ರಿ ಮತ್ತು ಅಗ್ರಿಕಲ್ಚರ್ಗೆ KCET ರ್ಯಾಂಕಿಂಗನ್ನು ಕನ್ಸಿಡರ್ ಮಾಡ್ತಾರೆ. ದೆನ್ ಯು ಕ್ಯಾನ್ ಪರ್ಸ್ಯೂ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆಸ್ ವೆಲ್ ಆಸ್ ಫಾರೆನ್ಸಿಕ್ ಸೈನ್ಸ್, ಮಲ್ಟಿಮೀಡಿಯಾ, ಇದು ಭಾಳ ಡಿಮಾಂಡಲ್ಲಿದೆ ನಿಮಗೆ. ನವಡೇಸ್ ಸೋಷಿಯಲ್ ಮೀಡಿಯಾ ಇಸ್ ಗೇನಿಂಗ್ ಮಚ್ ಮೋರ್ ಅಟೆನ್ಷನ್. ದ್ಯಾರ್ ಯು ಕ್ಯಾನ್ ಯುಟಿಲೈಸ್ ದ ನಾಲೆಜ್ ಆಫ್ ಮಲ್ಟಿಮೀಡಿಯಾ ಅಲ್ಲಿ ನಿಮಗೆ ಭಾಳ ಯೂಸ್ ಆಗುತ್ತೆ. 3D ಅನಿಮೇಷನ್, ಇಫ್ ಯು ಆರ್ ಅ ಕಾರ್ಟೂನಿಸ್ಟ್, ಇಲ್ಲ ನೀವು ಆರ್ಟಿಸ್ಟ್ ಇದ್ದೀರಾ ಅಂತಂದರೆ 3D ಅನಿಮೇಷನಲ್ಲೂ ನೀವು ಕರಿಯರನ್ನು ಪರ್ಸ್ಯೂ ಮಾಡ್ಕೋಬೋದು. ಮಾಸ್ ಕಮ್ಯುನಿಕೇಷನ್, ದೀಸ್ ಆರ್ ಸಮ್ ಆಫ್ ದ ಸ್ಕಿಲ್ ಓರಿಯೆಂಟೆಡ್ ಡಿಗ್ರಿ ಕೋರ್ಸಸ್. ಪ್ಯೂರ್ ಸೈನ್ಸಲ್ಲಿ ಇವೆಲ್ಲ ಬರ್ತಾ ಹೋಗುತ್ತೆ. ಇಂಜಿನಿಯರಿಂಗ್ ಬಿಟ್ಟು ನಿಮಗೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ ವಿತ್ ವಿಚ್ ಯು ಕ್ಯಾನ್ ಬಿಲ್ಡ್ ಅ ವೆರಿ ಸ್ಟ್ರಾಂಗ್ ಕರಿಯರ್. ಆಪ್ಷನ್ 4. ಸೊ ಇದಿಷ್ಟು ಬಿಟ್ಟು ಜನರಲಿ ನಿಮಗೆ ಎಷ್ಟೋ ಜನ ಗೊತ್ತೇ ಇರಲ್ಲ, ಡಿಪ್ಲೊಮಾ ಕೋರ್ಸಸ್ ಆರ್ ಆಲ್ಸೋ ಅವೈಲೇಬಲ್ ಆಫ್ಟರ್ PUC ಸೈನ್ಸ್. PUC 12 ಸೈನ್ಸ್ ಮಾಡಿದ್ಮೇಲೆ ಡಿಪ್ಲೊಮಾ ಕೋರ್ಸನ್ನು ಕೂಡ ನೀವು ಮಾಡ್ಬೋದು. ಇನ್ ಫ್ಯಾಷನ್ ಡಿಸೈನಿಂಗ್, ಸಮ್ ಆಫ್ ಯು ಆರ್ ವೆರಿ ಇಂಟ್ರೆಸ್ಟೆಡ್. ಯೂಶ್ವಲಿ ನಂಗೆ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಸೊ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು, ವಿಚ್ ಕೋರ್ಸ್ ಐ ಹ್ಯಾವ್ ಟು ಡೂ ಇನ್ ಇಂಜಿನಿಯರಿಂಗಲ್ಲಿ ಫ್ಯಾಷನ್ ಡಿಸೈನಿಂಗ್ ಇದೆಯಾ ಅಂತೇಳಿ. ಸೊ ಡಿಪ್ಲೊಮಾ ಕೋರ್ಸಸ್ ಆರ್ ಅವೈಲೇಬಲ್ ಫಾರ್ ಫ್ಯಾಷನ್ ಡಿಸೈನಿಂಗ್. ಪ್ಯೂರ್ಲಿ ಅದೇ ಫೀಲ್ಡಲ್ಲೇ ನಿಮಗೆ ಡಿಪ್ಲೊಮಾ ಕೋರ್ಸಸ್ ಸಿಗುತ್ತೆ. ಆರ್ ಎಲ್ಸ್ ಅನಿಮೇಷನಲ್ಲೂ ಕೂಡ ನೀವು ಡಿಪ್ಲೊಮಾ ಕೋರ್ಸ್ ಮಾಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಯು ಕ್ಯಾನ್ ಪ್ರೊವೈಡ್ ಸರ್ವಿಸಸ್ ಟು ದ ಪೀಪಲ್. ಡಿಜಿಟಲ್ ಮಾರ್ಕೆಟಿಂಗ್ ಥ್ರೂ ಸರ್ವಿಸಸ್ ಮಾಡ್ಬೋದು. ಇಂಟೀರಿಯರ್ ಡಿಸೈನಿಂಗ್, ಸೊ ಆರ್ಕಿಟೆಕ್ಚರ್ ಬೇಸ್ಡ್ ಅಲ್ಲೇ ಬರುತ್ತೆ ಇದು. ಇಂಟೀರಿಯರ್ ಡಿಸೈನಿಂಗ್, ಮಲ್ಟಿಮೀಡಿಯಾ ಆ್ಯಂಡ್ ಮಾಸ್ ಮೀಡಿಯಾ ಕಮ್ಯುನಿಕೇಷನ್, ಮೀಡಿಯಾದೊಳಗೆ ನೀವು ಎಂಟರ್ ಆಗಬೇಕು ಅಂತಂದರೆ ಯು ಕ್ಯಾನ್ ಡೂ ಡಿಪ್ಲೊಮಾ ಕೋರ್ಸಸ್ ಇನ್ ಮಲ್ಟಿಮೀಡಿಯಾ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. IT ಒಳಗಡೆ ನಿಮಗೆ ಡಿಪ್ಲೊಮಾ ಕೋರ್ಸಸ್ ಥ್ರೂನು ನಿಮಗೆ ಜಾಬ್ ಸಿಗುತ್ತೆ. ನಾಟ್ ಓನ್ಲಿ ಇಂಜಿನಿಯರಿಂಗ್, ಐ ಆಮ್ ಸೇಯಿಂಗ್ ಡಿಪ್ಲೊಮಾ ಕೋರ್ಸಸ್ ಆರ್ ಆಲ್ಸೋ ಗೇನಿಂಗ್ ಪ್ರಾಪರ್ ಅಪ್ರಿಷಿಯೇಷನ್ ಆ್ಯಂಡ್ ಅಟೆನ್ಷನ್ ನೌಡೇಸ್. ಸೊ ಅದು ಸಿಗ್ತಾ ಇದೆ ನಿಮಗೆ. ಸೊ ಯು ಹ್ಯಾವ್ ವೆರಿ ಗುಡ್ ಆಪ್ಷನ್ಸ್ ಕಂಪೇರ್ಡ್ ಟು ಅರ್ಲಿಯರ್ ಡೇಸ್. ಈಗ ಒಂದು 5-10 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗ ಭಾಳ ಆಪ್ಷನ್ಸ್ ಇದೆ ಆಫ್ಟರ್ PUC. ಆಪ್ಷನ್ 5, ಮ್ಯಾನೇಜ್ಮೆಂಟ್ ಕೋರ್ಸಸ್. ಸೊ ಇದು ಯಾವುದು ಬೇಡ ಅಂತಂದರೆ ಎಂಟೈರ್ಲಿ ಡಿಫ್ರೆಂಟ್ ಕೋರ್ಸಸನ್ನು ನೀವು ಜಾಯ್ನ್ ಆಗ್ಬೋದು. ಲೈಕ್ BBA, ಇಲ್ಲ
ಇಲ್ಲ ಅಂತಂದರೆ BCA ಮಾಡ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ಸಲ್ಲಿ ನೀವು ಡಿಗ್ರಿ ಪರ್ಸ್ಯೂ ಮಾಡ್ಬೋದು. ಟ್ರಾವೆಲ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್ ಒಳಗೆ ನೀವು ಡಿಗ್ರಿ ಪರ್ಸ್ಯೂ ಮಾಡ್ಬೋದು. ಬಿಸ್ನೆಸ್ ಮ್ಯಾನೇಜ್ಮೆಂಟ್, HR ಮ್ಯಾನೇಜ್ಮೆಂಟ್, BMS. ಸೊ ಸೈನ್ಸ್ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಂತಂದರೆ ದೀಸ್ HR, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ BMS ಅಲ್ಲಿ ಏನಿದೆ, ಸೊ ಜನರಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಗೊತ್ತಿರ್ತಾರೆ, ಕಾಮರ್ಸ್ ಅವರಿಗೆ ಇದೆಲ್ಲ ಅಪ್ಲೈ ಆಗುತ್ತೆ. ಸೈನ್ಸ್ ಮಾಡಿದಿರ ಅಂತಂದರೆ ಯು ಆರ್ ಎಲಿಜಿಬಲ್ in these courses also. So that is the benefit of doing science. So these are some of the management courses. Keep one thing in mind, whatever may be the situation, everything depends upon your decision because the future lies in your hands. ಅದಕ್ಕೆ ನಿಮಗೆ ಭಾಳ ಅಪಾರ್ಚುನಿಟೀಸ್ ಇದೆ, ಭಾಳ ಆಪ್ಷನ್ಸ್ ಇದೆ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್, ಎಸ್ಪೆಷಲಿ ಯುವರ್ ರಿಸಲ್ಟ್ಸ್, ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಯಾವುದನ್ನು ನೀವು ಮಾಡಬೇಕು ಅಂತ ಅನ್ಕೊಂತಿದ್ದೀರಾ, ಅದರಲ್ಲೇ ನೀವು ಕರಿಯರನ್ನು ಪರ್ಸ್ಯೂ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ದೀಸ್ ಕೋರ್ಸಸ್. ಇದಿಷ್ಟು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ದಿಸ್ ಈಸ್ ಓನ್ಲಿ 5% ಐ ಥಿಂಕ್, ಅಷ್ಟೇ ನಾನು ಹೇಳಿರೋದು. ಇದನ್ನು ಬಿಟ್ಟು ತುಂಬ ಲಾಟ್ ಆಫ್ ಆಪ್ಷನ್ಸ್ ಆರ್ ದೇರ್ ಆಫ್ಟರ್ PUC ಸೈನ್ಸ್. ಇನ್ನು ನೀವು ಮರ್ಚೆಂಟ್ ನೇವಿಗೆ ಜಾಯ್ನ್ ಆಗ್ಬೋದು, ಅಥವಾ ಡಿಫೆನ್ಸ್ ಸರ್ವಿಸಸ್ಗೆ ಜಾಯ್ನ್ ಆಗ್ಬೋದು, ಇಲ್ಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗೆ ಜಾಯ್ನ್ ಆಗ್ಬೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ದ್ಯಾಟ್ಸ್ ವಾಟ್ ಐ ಆಮ್ ಸೇಯಿಂಗ್, ದ ಫ್ಯೂಚರ್ ಈಸ್ ಇನ್ ಯುವರ್ ಹ್ಯಾಂಡ್ಸ್ ಓನ್ಲಿ. ಅದಕ್ಕೆ ಟೇಕ್ ವೈಸ್ ಡಿಸಿಷನ್ಸ್ ಆ್ಯಂಡ್ ಮೇಕ್ ಯುವರ್ ಫ್ಯೂಚರ್ ಬ್ರೈಟರ್. I hope you liked the video. If so, please share this video with the needed ones, especially ಸ್ಟೂಡೆಂಟ್ಸ್ ಜೊತೆ ನೀವು ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರು ಇದ್ದರೆ, ಅವರು ಕನ್ಫ್ಯೂಷನ್ಸಲ್ಲಿ ಇದ್ದರೆ ಇದನ್ನು ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗ್ಬೋದು. ಸೊ we will meet in the next video and all the best for your upcoming KCET and NEET exams. Thanks for watching.